ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನಿವತ್ತು ಸಂಡೇ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಏನಿಲ್ಲ, ವ್ಲಾಗ್ ಇವತ್ತು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ನೀರು ಹಾಕೋಣ ಅಂತ ಬಂದಿದ್ದೆ ಪಾಟ್ಗೆಲ್ಲ. ಪಾಟಲ್ಲಿ ಒಂಥರ ಕಲರ್ಫುಲ್ ಫ್ಲವರ್ಸ್ ಇತ್ತು, ಅದನ್ನೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೀನಿ. ಬೆಳಗ್ಗೆ 1/4 ಗಂಟೆಯಿಂದ 20 ಮಿನಿಟ್ಸ್ ನಾನು ಈ ಹೂಗಳನ್ನು ನೋಡ್ತಾನೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಯಾಕೆಂದರೆ ಹೂಗಳು, ಫ್ಲವರ್ಸನ್ನೇ ನನಗೆ ತುಂಬ ಇಷ್ಟ. ಎಷ್ಟೇ ಬೇಜಾರಿದ್ರೂ ಹೂಗಳನ್ನ ನೋಡಿದರೆ ಒಂಥರ ಮನಸ್ಸಿಗೆ ಖುಷಿಯಾಗುತ್ತೆ. ಅದಾದಮೇಲೆ ನಾನು ಬೆಡ್ ಸ್ಪ್ರೆಡ್ಗಳನ್ನೆಲ್ಲ ಚೇಂಜ್ ಮಾಡ್ತೀನಿ. ಭಾನುವಾರ ಫುಲ್ ಎಲ್ಲ ತೆಗೆದ್ಬಿಟ್ಟು ಹಳೆ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ಹೊಸ ಬೆಡ್ ಸ್ಪ್ರೆಡ್ನ ಹಾಕ್ತೀನಿ. ಅದನ್ನೆಲ್ಲ ತೊಳೆಯೋಕೆ ಹಾಕ್ಬಿಟ್ಟು ಬೆಡ್ಶೀಟು ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಗುಡಿಸ್ಬಿಟ್ಟು ತೊಳೆಯೋ ಅಂಥದ್ದನ್ನೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ ಕ್ಲೀನ್ ಮಾಡೋಣ ಅಂತ ತೊಗೊಂಡೋಗ್ತಾಯಿದ್ದೀನಿ. ಅದಾದಮೇಲೆ ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ. 1 ಗ್ಲಾಸು ವಾಮ್ ವಾಟರ್ಗೆ 1/2 ಲೆಮನ್ನು ಮತ್ತು 1 ಸ್ಪೂನು ಹನಿನ ಆ್ಯಡ್ ಮಾಡ್ಕೊಂಡು ಕುಡಿತೀನಿ. ಇದು ತುಂಬ ಚೆನ್ನಾಗಿ ನಮ್ಮ ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಟ್ರೈ ಮಾಡಿ, ತುಂಬ ಚೆನ್ನಾಗಿ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಈ ಟಿಪ್ಸು. ಬರೀ ಇದು ಒಂದನ್ನೇ ಕುಡ್ಕೊಂಡು ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ. ಹಾಗೇ ಫುಡ್ಡನ್ನು ಫಾಲೋ ಮಾಡಬೇಕು. ಬೆಳಗ್ಗೆ ಪ್ರತಿದಿನವೂ ನನಗೆ ಅಂತ ಒಂದು 1/4 ಗಂಟೆ 20 ಮಿನಿಟ್ಸ್ ನನಗೆ ಅಂತ ನಾನು ಟೈಮ್ ಸ್ಪೆಂಡ್ ಮಾಡ್ಕೊಳ್ತೀನಿ. ಡಿಟಾಕ್ಸ್ ಡ್ರಿಂಕ್ ಕುಡಿಯೋದಾಗಿರ್ಬೋದು, ಹೆಲ್ತಿ ಬ್ರೇಕ್ಫಾಸ್ಟನ್ನು ಮಾಡ್ಕೊಳ್ಳೋದಾಗಿರ್ಬೋದು. ನನಗೆ ಅಂತ ಈ ಮೊದಲೆಲ್ಲ ನನಗೆ ಅಂತ ನಾನು ಟೈಮ್ ಕೊಟ್ಕೊಳ್ತಾ ಇರಲಿಲ್ಲ. ಇವಾಗ ನನಗೆ ಅಂತ ನಾನು ತುಂಬ ಟೈಮ್ ಕೊಟ್ಕೊಂಡು ಮಾಡ್ತೀನಿ. ಸೊಪ್ಪುಗಳನ್ನು ತೊಗೊಂಡು ಬಂದಿದ್ವಿ, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿ ಫ್ರಿಡ್ಜಿಗೆ ಇಟ್ಕೊಳ್ತೀನಿ. ಕ್ಲೀನ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ವರ್ಕಿಂಗ್ ವುಮೆನ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಾವು ಆವಾಗ ಕ್ಲೀನ್ ಮಾಡಿ ಆವಾಗ ಮಾಡೋಕ್ಕೋದ್ರೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ನಾನು ಎಲ್ಲನೂ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಸ್ಟೋರ್ ಮಾಡಿ ಇಡ್ತೀನಿ. ಅದರಿಂದ ಬೇಗ ನಮ್ಮ ತಿಂಡಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು ಬೇಗ ಫಾಸ್ಟಲ್ಲಿ ಎಲ್ಲನೂ ಮಾಡ್ಕೊಳ್ತಾ ಹೋಗ್ಬೋದು. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಸಿಂಪಲ್ ವೆಜ್ ಪಲಾವ್ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೇನು ಮಸಾಲೆ ಆ ಥರದ್ದೇನು ರುಬ್ಕೊಳ್ಳೋದಿಲ್ಲ. ಈ ಥರ ಒಂದು ಸಲ ಸಿಂಪಲಾಗಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ಯಮ್ಮಿ ಆಗಿರುತ್ತೆ. ಇನ್ನೊಂದು ಸಲ ಮಾಡ್ಕೊಬೇಕು ಅನಿಸುತ್ತೆ. ನಾನು ಇದಕ್ಕೆ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಅಷ್ಟೇ ತೊಗೊಂಡಿರೋದು. ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ಕಮ್ಮಿ ಹಾಕಿ ಸ್ವಲ್ಪ ತುಪ್ಪನೇ ಜಾಸ್ತಿ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ಪಲಾವ್ ತುಂಬ ಚೆನ್ನಾಗಿ ಅನಿಸುತ್ತೆ. ಅದ್ರ ಜೊತೆಗೆ ಎಣ್ಣೆಗೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಮತ್ತು ಮೆಣಸು ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲ ತುಂಬ ಸಾಫ್ಟ್ ಆಗೋ ಥರ ಕುಕ್ ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಸಾಫ್ಟ್ ಆದಷ್ಟು ಪಲಾವು ಅಷ್ಟೇ ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಸಾಫ್ಟ್ ಆದಮೇಲೆ ಒಂದು 2 ಸ್ಪೂನಷ್ಟು ನಾನು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸಹ ಹಸಿ ಸ್ಮೆಲ್ಲೆಲ್ಲ ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದು ತುಂಬ ಚೆನ್ನಾಗಿ ಸ್ಮೆಲ್ ಬರಬೇಕು. ಅಲ್ಲಿ ತನಕ ನಾನು ಫ್ರೈ ಮಾಡಿಕೊಂಡು 1 ಸ್ಪೂನಷ್ಟು ಚಿಲ್ಲಿ ಪೌಡರು, 1 ಸ್ಪೂನಷ್ಟು ಧನಿಯಾ ಪೌಡರು, ಇನ್ನೊಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನು ಸಹ ಎಣ್ಣೆ ಒಳಗೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನೀರು ಹಾಕಿದ ಮೇಲೆ ನಾವು ಪೌಡರ್ನ ಹಾಕಿದರೆ ಅದೇ ಸ್ಮೆಲ್ ಬಂದಂಗೆ ಆಗುತ್ತೆ. ತಿನ್ನುವಾಗ ಅಷ್ಟು ಚೆನ್ನಾಗಿ ಅನಿಸಲ್ಲ. ಎಲ್ಲನೂ ನಾವು ಆಯಿಲಲ್ಲಿ ಎಷ್ಟು ಫ್ರೈ ಮಾಡ್ಕೊಳ್ತೀವಿ ಅಷ್ಟು ಟೇಸ್ಟಿಯಾಗಿ ಬಂದಿರುತ್ತೆ. ಅದಾದಮೇಲೆ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿ 2 ಮಿನಿಟ್ಸು ಎಣ್ಣೆ ಒಳಗೆ ಚೆನ್ನಾಗಿ ಕುಕ್ ಆಗೋ ಥರ ಬಿಡ್ತೀನಿ. ಅದಾದಮೇಲೆ ನಮಗೆ ಪಲಾವ್ಗೆ ನಾವು ಎಷ್ಟು ಅಕ್ಕಿ ತೊಗೊಳ್ತೀವಿ ಅಷ್ಟೇ ಅದಕ್ಕೆ ನೀರು ಹಾಕಿ ಕುದಿಯೋಕ್ಕೆ ಬಿಟ್ಟು ನೆಕ್ಸ್ಟು ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಮತ್ತು ಅಕ್ಕಿ ತುಂಬ ಚೆನ್ನಾಗಿ ಹೊಂದ್ಕೊಬೇಕು. ಇಲ್ಲ ಅಂತಂದರೆ ಅದು ಲಿಡ್ ಕ್ಲೋಸ್ ಮಾಡಿದರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಇನ್ನೇನು ಬೇಯ್ತಾ ಇದೆ ಅನ್ನುವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ 2 ವಿಸಲ್ನ ತರಿಸಿದ್ದೀನಿ. ಪಲಾವ್ಗೆ ವೆಜಿಟೇಬಲ್ಸ್ನ ಜಾಸ್ತಿ ಹಾಕಿ ಪಲಾವ್ ಮಾಡೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಈಗ ಜಸ್ಟ್ ಪಲಾವಲ್ಲಿ ಬರೀ ರೈಸ್ ಅಷ್ಟೇ ಇರುತ್ತೆ, ವೆಜಿಟೇಬಲ್ಸ್ ಅಷ್ಟು ಇರೋದಿಲ್ಲ. 2 ವಿಸಲ್ ಆದಮೇಲೆ ಲಿಡ್ನ ಓಪನ್ ಮಾಡಿದ್ದೀನಿ. ಟೇಸ್ಟ್ ವೈಸು ಅಷ್ಟೇ ಸೂಪರಾಗಿತ್ತು. ಇದು ನಾನು ಮಾಡೋ ಥರ ಪಲಾವ್ನ ಹೇಳ್ಕೊಡ್ತಾ ಇದ್ದೀನಿ. ಪಲಾವಲ್ಲೇ ತುಂಬ ವೆರೈಟೀಸ್ ಇದೆ. ನೀವೊಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಪಲಾವ್ ಮಾಡಿದ ಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಬಜ್ಜಿ ಬೇಕಲ್ವಾ. ಸೊ ಹಿಂದಿನ ದಿನವೇ ಶನಿವಾರ ನಾವು ಮತ್ತು ನನ್ನ ಮಗಳು ಹೋಗಿದ್ವಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತರಕಾರಿ ತರೋಕ್ಕಿತ್ತು. ಸೊ ಹಾಗಾಗಿ ನಾನು ಮತ್ತು ನನ್ನ ಮಗಳು ಇಬ್ಬರೂ ಅಂಗಡಿಗೆ ಹೋಗಿದ್ವಿ. ಮೆಣಸಿನ್ಕಾಯಿ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡು ಹೋಗಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ಅದು ಮೆಣಸಿನ್ಕಾಯಿ ಮತ್ತು
ಸ್ವಲ್ಪ ತರಕಾರಿನ ತೊಗೊಂಡು ಬಿಲ್ ಹಾಕಿಸ್ಕೊಂಡು ಸ್ವಲ್ಪ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆಗೆ. ಎಲ್ಲ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಇದು ನನ್ನ ಮಗಳೇನೆ ವೀಡಿಯೋ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಮಾಡಿದ್ದಾಳೆ, ನಾನು ನೋಡೇ ಇರಲಿಲ್ಲ. ಮನೆಗೆ ಬಂದ್ವಿ. ಮೆಣಸಿನ್ಕಾಯಿ ಬಜ್ಜಿ ಮಾಡೋಕ್ಕೆ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರು, ಜೊತೆಗೆ ಸ್ವಲ್ಪ ಸೋಡಾನ ಹಾಕ್ಕೊಂಡು ಗಂಟಿಲ್ದಲೇ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಸೈಡು ಬಾಣಲಿಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಹಾಕಬೇಕು ಚೆನ್ನಾಗಿ. ಅದ್ರ ಜೊತೆಗೆ ಮೆಣಸಿನ್ಕಾಯಿನ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಕಡಲೆ ಹಿಟ್ಟೊಳಗೆ ಡಿಪ್ನ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದಾದಮೇಲೆ ಒಂದು ಬಜ್ಜಿನ ಬಿಟ್ಟು ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈನ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಾಗಿತ್ತು ಮೆಣಸಿನ್ಕಾಯಿ ಬಜ್ಜಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಸಿಂಪಲ್ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.